Hello friends, welcome to Science Padashale. This is Girish Babu. Today we will discuss the chapter called motion. ಚಲನೆ ಅಂತ ಕರಿತೀವಿ. ಈ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೊಂದು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ತುಂಬಾ ಅನೇಕ ರೀತಿಯ ಒಂದು ಚಲನೆಗಳು ನಡೀತಾ ಇದೆ. ಸೊ ಅದು ಏನು ಅಂತ ನೋಡ್ತಾ ಹೋಗೋಣ. ಮುಂದೆ ಬರುತ್ತೆ ರೆಕ್ಟಿಲಿನಿಯರ್ ಚಲನೆ ಅಂತ, ನೇರ ಚಲನೆ ಅಂತ ಬರುತ್ತೆ. ಸರ್ಕ್ಯುಲರ್ ಮೋಷನ್ ಅಂದ್ರೆ ವೃತ್ತಾಕಾರದ ಚಲನೆ ಅಂತ ಬರುತ್ತೆ. ಇನ್ವಿಸಿಬಲ್ ಮೋಷನ್ ಅಂತ ಬರುತ್ತೆ. ಸೊ ವೃತ್ತಾಕಾರದಲ್ಲಿ ಸೆಂಟ್ರಿಫ್ಯೂಗಲ್ ಎಲ್ಲ ಬರುತ್ತೆ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ಎಸ್. ಸೊ ನೋಡಿ, ಫಸ್ಟ್ಗೆ ಮೋಷನ್ ಅಂದ್ರೆ ಏನು, ಒಂದು ಚಲನೆ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸಮಯಕ್ಕೆ ತಕ್ಕಂತೆ ವಸ್ತುವಿನ ಸ್ಥಾನ ಬದಲಾವಣೆ ಆಗೋದಕ್ಕೆ ನಾವೇನಂತ ಕರಿತೀವಿ? ಮೋಷನ್ ಅಂತ ಕರಿತೀವಿ. ದ ಚೇಂಜ್ ಆಫ್ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ಮೋಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳ್ಬೋದು. ನೋಡಿ, ಇಲ್ಲಿ ಮಾರ್ಚ್ ಫಸ್ಟ್ ಮಾಡ್ತಿದ್ದಾರೆ. ಅವರು ಮಾರ್ಚ್ ಫಸ್ಟ್ ಮಾಡ್ತಿರುವಾಗ ಏನಾಗುತ್ತೆ, ಅವ್ರ ಪೊಸಿಷನ್ ಅಲ್ಲಿ ಚೇಂಜಸ್ ಅನ್ನೋದು ಕಾಣ್ಬೋದು ನಾವು. ನೋಡಿ, ಇಲ್ಲಿ ಕಾರ್ ಮೂವ್ ಆಗ್ತಿದೆ, ಒಂದು ಕಾರು ಓಡ್ತಿದೆ ಇಲ್ಲಿ. ಸೊ ಅದೇನಾಗ್ತಿದೆ, ಒಂದು ಸ್ಪೀಡ್ ಜಾಸ್ತಿ ಆದಂಗೆ ಏನಾಗುತ್ತೆ, ಅದ್ರ ಒಂದು ಡಿಸ್ಟೆನ್ಸ್ ವೇರಿಯೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಪೊಸಿಷನ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಇದು ಒಂಥರ ಮೋಷನ್ ಆಗಿರುತ್ತೆ. ಇಲ್ಲಿ ನೋಡಿ, ರನ್ನಿಂಗ್ ಮಾಡ್ತಿದ್ದಾರೆ. ರನ್ನಿಂಗ್ ಮಾಡೋದು ಇಟ್ ಈಸ್ ಎ ಟೈಪ್ ಆಫ್ ಮೋಷನ್. ಅವ್ರು ರನ್ನಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವ್ರ ಪೊಸಿಷನ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಮೋಷನ್. ನೆಕ್ಸ್ಟ್ ನೋಡಿ, ಇಲ್ಲಿ ನೀರು, ಒಂದು ವಾಟರ್ ಫಾಲ್ಸ್ ಇದೆ. ಇಲ್ಲಿ ವಾಟರ್ ಫಾಲ್ಸ್ ಅಲ್ಲಿ ನೀರು ಹೋಗ್ತಿದೆ. ಇದು ಕೂಡ ಒಂದು ಟೈಪ್ ಆಫ್ ಮೋಷನ್ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಈ ಒಂದು ಮೋಷನ್ ಅನ್ನೋ ಚಾಪ್ಟರ್ ಅಲ್ಲಿ ಮೈನ್ ಆಗಿ ನಾವು ಡಿಸ್ಕಸ್ ಮಾಡೋದು ಏನು ಅಂದ್ರೆ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಡಿಸ್ಟೆನ್ಸ್ ಅಂದ್ರೆ ದೂರ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಸ್ಥಾನ ಪಲ್ಲಟ. ಏನಪ್ಪ ಈ ಒಂದು ಡಿಸ್ಟೆನ್ಸ್ ಅಂದ್ರೆ? ಡಿಸ್ಟೆನ್ಸ್ ಅಂದ್ರೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಒಬ್ಬ ಪರ್ಸನ್ ಇಲ್ಲಿದ್ದಾನೆ, ಸೈಕಲ್ ಅಲ್ಲಿ ಕೂತಿದ್ದಾನೆ. ಇವನು ಎಲ್ಲಿಗೆ ಬರಬೇಕು? ಫೈನಲ್ ಪಾಯಿಂಟ್ ಯಾವುದು? ಸಿ ಆಗಿರುತ್ತೆ. ಸೊ ಅವನು ಈ ತರ ಆದ್ರೂ ಎರಡು ವೇಸ್ ಇದೆ ಅವನಿಗೆ. ಎ ಇಂದ ಸಿಗೆ ಬರ್ಬೋದು, ಎ ಟು ಸಿ ಬರ್ಬೋದು, ಇಲ್ಲಾಂದ್ರೆ ಎ ಟು ಬಿ, ದೆನ್ ಬಿ ಟು ಸಿ, ಈ ತರ ಬರ್ಬೋದು. ಹೌದಲ್ವಾ? ಸೊ ಹಾಗಾದ್ರೆ ಒಂದು ದೂರ ಅಂದ್ರೆ ಏನು, ಡಿಸ್ಟೆನ್ಸ್ ಅಂದ್ರೆ ಏನು? ದೂರದಲ್ಲೇ ದೂರ ಅಂತ ಗೊತ್ತಾಗ್ತದೆ. ಇದು ದೂರ, ತುಂಬಾ ದೂರ ಅಂತ ಹೇಳ್ಬಿಟ್ಟು. ಟೋಟಲ್ ಪಾತ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಅಥವಾ ಆಕ್ಚುಯಲ್ ಪಾತ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಹೆಚ್ಚಾಗಿರುವ ಒಂದು ಅಂತರಕ್ಕೆ ನಾವೇನಂತ ಕರಿತೀವಿ? ದೂರ ಅಂತ ಕರಿತೀವಿ. ಇದು ಎ ಬಿ ಸಿ ಆಗಿರುತ್ತೆ. ಸೊ ಎ ಬಿ ಸಿ ಎಷ್ಟು ಕಿಲೋಮೀಟರ್ ಆಯ್ತು? ಎ ಇಂದ ಬಿಗೆ 4 ಕಿಲೋಮೀಟರ್, ಇದು 3 ಕಿಲೋಮೀಟರ್ ಈಸ್ ಈಕ್ವಲ್ ಟು 7 ಕಿಲೋಮೀಟರ್ ಆಯ್ತು. ದಿಸ್ ಇಸ್ ಡಿಸ್ಟೆನ್ಸ್. ದೆನ್ ವಾಟ್ ಯು ಮೀನ್ ಬೈ ಡಿಸ್ಪ್ಲೇಸ್ಮೆಂಟ್? ಸ್ಥಾನ ಪಲ್ಲಟ ಅಂದ್ರೆ ಏನು? ಸೊ ಡಿಸ್ಟೆನ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್. ನೋಡಿ, ಇಲ್ಲಿ ಶಾರ್ಟೆಸ್ಟ್ ಪಾತ್ ಅಂತ ಕರಿತೀವಿ. ಸೊ ಎ ಇಂದ ಸಿಗೆ ಡೈರೆಕ್ಟ್ ಆಗಿ ಹೋಗ್ತಿದೀವಿ. ಎಷ್ಟು ಕಿಲೋಮೀಟರ್ ಆಗ್ತದೆ? 5 ಕಿಲೋಮೀಟರ್ ಆಗ್ತದೆ. ಶಾರ್ಟೆಸ್ಟ್ ಪಾತ್ ಅಂತ ಹೇಳ್ಬೋದು. ಇದು ಯಾವುದು? ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ. ಅರ್ಥ ಆಯ್ತಲ್ವಾ? ಇನ್ನೊಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ನಾವು ಎ ಇಂದ ಬಿಗೆ ಹೋಗ್ತೀವಿ, ಬಿ ಇಂದ ಸಿಗೆ ಬರ್ತೀವಿ, ಸಿ ಇಂದ ಡಿಗೆ ಬರ್ತೀವಿ, ಡಿ ಇಂದ ಮತ್ತೆ ಎಗೆ ಬರ್ತೀವಿ. ಇಲ್ಲಿ ಏನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗುತ್ತೆ. ಯಾಕಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಆರ್ ಇನಿಷಿಯಲ್ ಪಾಯಿಂಟ್ ಅಟ್ ಫೈನಲ್ ಪಾಯಿಂಟ್. ಇಲ್ಲಿ ನೋಡಿ, ಇನಿಷಿಯಲ್ ಪಾಯಿಂಟ್ ಇಲ್ಲೇ ಇದೆ, ಫೈನಲ್ ಪಾಯಿಂಟ್ ಇಲ್ಲೇ ಇದೆ. ಅದಕ್ಕೆ ನಾವೇನ್ ಹೇಳ್ಬೋದು? ಡಿಸ್ಪ್ಲೇಸ್ಮೆಂಟ್ ಇಸ್ 0, ಸ್ಥಾನ ಪಲ್ಲಟ ಇಸ್ 0 ಆಗುತ್ತೆ. ಕ್ಲಿಯರ್? ಸೊ ಬಟ್ ಡಿಸ್ಟೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, 8 ಕಿಲೋಮೀಟರ್ಸ್, ಅಗೈನ್ 3 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್, ಎಷ್ಟಾಯ್ತು? 16 ಕಿಲೋಮೀಟರ್ಸ್ ಆಗುತ್ತೆ ಡಿಸ್ಟೆನ್ಸ್ ಅನ್ನೋದು. ಅರ್ಥ ಆಯ್ತಲ್ವಾ? ಎಸ್. ಸೊ ಡಿಸ್ಟೆನ್ಸ್ ಅನ್ನೋದು 16 ಕಿಲೋಮೀಟರ್ಸ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗುತ್ತೆ. ನಾವು ಇದರಿಂದ ಏನ್ ಹೇಳ್ಬೋದು? ಡಿಸ್ಟೆನ್ಸ್ ಕ್ಯಾನ್ ಬಿ 0 ಅಂತ ಹೇಳ್ಬೋದು. ಡಿಸ್ಟೆನ್ಸ್ ಕ್ಯಾನ್ ಬಿ 0, ಡಿಸ್ಪ್ಲೇಸ್ಮೆಂಟ್ ಕೆನಾಟ್ ಬಿ 0 ಅಂತ ಹೇಳ್ಬೋದು. ಕ್ಲಿಯರ್? ಸ್ಥಾನ ಪಲ್ಲಟ 0 ಆಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬಟ್ ಡಿಸ್ಟೆನ್ಸ್ ಅನ್ನೋದು 0 ಆಗ್ಬೋದು, ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಡಿಸ್ಟೆನ್ಸ್, ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಇನಿಷಿಯಲ್ ಬೈ ಅನ್ ಆಬ್ಜೆಕ್ಟ್, ಅಥವಾ ಏನ್ ಹೇಳ್ಬೋದು? ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಅದಕ್ಕೆ ಏನ್ ಹೇಳ್ತೀವಿ ನಾವು? ಡಿಸ್ಟೆನ್ಸ್ ಅಂತ ಕರಿತೀವಿ. ಆರಂಭಿಕ ಮತ್ತು ಅಂತ್ಯ ಬಿಂದುಗಳ ನಡುವಿರುವ ಗರಿಷ್ಠ ಅಂತರವಾಗಿರುತ್ತೆ, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ದೂರ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಇದಕ್ಕೆ ಪರಿಣಾಮ ಅನ್ನೋದು ಇರುತ್ತೆ,
ದಿಕ್ಕು ಅನ್ನೋದು ಇರುವುದಿಲ್ಲ. ಅದು ನೋಡೋಣ, ಅದಕ್ಕೆ ಏನಂತಾರೆ ಅಂತೆಲ್ಲ ಕೇಳೋಣ. ಸೊ ಆದ್ರಿಂದ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ, ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ವೇರ್ ಕಾಲ್ಡ್ ಆಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಕನ್ನಡದಲ್ಲಿ ಅದಿಶ ಪ್ರಮಾಣವಾಗಿದೆ. ಸೊ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಡಿಸ್ಟೆನ್ಸ್ ಇಸ್ ಮೀಟರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ 0 ಕಿಲೋಮೀಟರ್ ಮತ್ತೆ 6 ಕಿಲೋಮೀಟರ್ಸ್ಗೆ ಬಂದು ಏನಾಗ್ತದೆ, ವಾಪಸ್ ಆಗ್ತಿದ್ದಾನೆ. ಸೊ 0 ಇಂದ 6 ಬರ್ತಿದೆ, ಮತ್ತೆ 6 ಇಂದ 0 ಬರ್ತಿದ್ದಾನೆ. ಡಿಸ್ಟೆನ್ಸ್ ಅನ್ನೋದು ಏನಾಗ್ತಿದೆ ನೋಡಿ ಇಲ್ಲಿ 6 ಕಿಲೋಮೀಟರ್, ಹೇಗೆ 6 ಕಿಲೋ ಇಲ್ಲಿಗೆ ಬರ್ತಿದ್ದಾನೆ, 2 ಕಿಲೋಮೀಟರ್ ಬರ್ತಿದ್ದಾನೆ, 10 ಆಯ್ತು. ಅರ್ಥ ಆಯ್ತಲ್ವಾ? ಒಂದು 0ಗೆ ಬಂದ್ರೆ ಅದು ಡಿಸ್ಟೆನ್ಸ್ ಅನ್ನೋದು 12 ಕಿಲೋಮೀಟರ್ ಆಗ್ಬಿಡತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗುತ್ತೆ, ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಅವ್ನು 0 ಇಂದ 6ಗೆ ಬಂದು 6 ಇಂದ ಮತ್ತೆ 0ಗೆ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಇರುತ್ತೆ, ಡಿಸ್ಟೆನ್ಸ್ ಅನ್ನೋದು 12 ಕಿಲೋಮೀಟರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಕಮಿಂಗ್ ಟು ದ ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಏನು ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್ ಡಿಸ್ಟೆನ್ಸ್, ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅನ್ನು ಹೊಂದಿರುತ್ತೆ. ಇದು ಪ್ರಮಾಣ ಮತ್ತೆ ದಿಕ್ಕು ಎರಡನ್ನೂ ಹೊಂದಿರುತ್ತೆ. ಅದೇನಂತ ಮುಂದೆ ನೋಡೋಣ. ಸೊ ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ, ಕನ್ನಡದಲ್ಲಿ ಇದು ಸದಿಶ ಪ್ರಮಾಣವಾಗಿದೆ. ಯಾವುದು? ಈ ಒಂದು ಡಿಸ್ಪ್ಲೇಸ್ಮೆಂಟ್. ವಾಟ್ ಇಸ್ ದ ಎಸ್ ಐ ಯೂನಿಟ್? ಎಸ್ ಐ ಯೂನಿಟ್ ಮಾತ್ರ ಸೇಮ್ ಇರುತ್ತೆ, ಡಿಸ್ಟೆನ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ, ದಟ್ ಈಸ್ ಮೀಟರ್ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ನೋಡ್ತಾ ಹೋಗೋಣ, ಒಂದು ಡಯಾಗ್ರಾಮ್ ಮೂಲಕ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಇವನ್ ಎಲ್ಲಿ ಬಂದ, 0 ಇಂದ ಸ್ಟಾರ್ಟ್ ಮಾಡ್ದ, ಮತ್ತೆ 6ಗೆ ಎಂಡ್ ಮಾಡ್ದ, ಮತ್ತೆ ಎಲ್ಲೋದ 2ಗೆ ಎಂಡ್ ಮಾಡ್ದ. ಸೊ ಮತ್ತೆ 0ಗೆ ಹೋದ, ಇಲ್ಲಿಂದ ಬಂದು ಮತ್ತೆ ಇಲ್ಲಿಗೆ ಹೋಗ್ತಾನೆ. ಅವಾಗ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗುತ್ತೆ. ಸೊ ಡಿಸ್ಟೆನ್ಸ್ ಅನ್ನೋದು ಒಂದು 10 ಆಗತ್ತೆ ಅಥವಾ 12 ಆಗತ್ತೆ. ಕ್ಲಿಯರ್? ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗ್ಬೋದು, ಡಿಸ್ಟೆನ್ಸ್ ಅನ್ನೋದು 0 ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೋಡಿ ಸೇಮ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಆಗ್ಲೇ ಡಿಸ್ಕಸ್ ಮಾಡಿದೀವಿ. ಇದೊಂದು ಬರ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ can be 0, distance cannot be 0. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇನ್ನು ಸ್ಕೇಲಾರ್ ಕ್ವಾಂಟಿಟೀಸ್ ಮತ್ತೆ ವೆಕ್ಟಾರ್ ಕ್ವಾಂಟಿಟೀಸ್ ಅಂತ ಏನು ಅಂತ ನೋಡ್ತಾ ಹೋಗೋಣ. ಅದಿಶ ಪ್ರಮಾಣ ಮತ್ತೆ ಸದಿಶ ಪ್ರಮಾಣ ಅಂತ ಕರಿತಾ ಹೋಗ್ತೀವಿ. ಏನು ಒಂದು ಸ್ಕೇಲಾರ್ ಕ್ವಾಂಟಿಟೀಸ್ ಅಂದ್ರೆ, ವೆಕ್ಟಾರ್ಸ್ ಅಂದ್ರೆ ಏನು ನೋಡ್ತಾ ಹೋಗೋಣ. ನೋಡಿ ಫಸ್ಟ್ ಸ್ಕೇಲಾರ್ ನೋಡೋಣ, ಅಂದ್ರೆ ಅದಿಶ ಪ್ರಮಾಣ ಅಂತ ಕರಿತೀವಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಓನ್ಲಿ. ಇದರಲ್ಲಿ ಏನಿರುತ್ತೆ, ಪ್ರಮಾಣ ಮಾತ್ರ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ವಲ್ಪ ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಒಂದು ಮಾಸ್ ಆಗಿರ್ಬೋದು, ಆ ಥರ. ಅರ್ಥ ಆಯ್ತಲ್ವಾ? ಸೊ ಹೈಟು, ಟೆಂಪರೇಚರು, ಲೆಂತು, ಮಾಸು ಇದೆಲ್ಲ ಯಾವ ಅಂಡರಲ್ಲಿ ಬರುತ್ತೆ ಅಂದ್ರೆ ಸ್ಕೇಲಾರ್ಸ್ ಅಲ್ಲಿ ಬರುತ್ತೆ. ಯಾವುದೇ ಒಂದು ದಿಕ್ಕನ್ನೋದು ಇರೋದಿಲ್ಲ, ಬಟ್ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಕೇಲಾರ್ಸ್ ಅಂತ ಕರಿತೀವಿ, ಅದಿಶ ಪ್ರಮಾಣ ಅಂತ ಕರಿತೀವಿ. ಎಕ್ಸಾಂಪಲ್ ಏನ್ ಕೊಡ್ಬೋದು ನೋಡಿ, ಇಲ್ಲಿ ಸ್ಪೀಡ್ ಅನ್ನೋದು ಅದಿಶ ಪ್ರಮಾಣಕ್ಕೆ ಎಕ್ಸಾಂಪಲ್ ಆಗಿರುತ್ತೆ, ಸ್ಕೇಲಾರ್ಗೆ. ನೆಕ್ಸ್ಟ್ ಈ ಒಂದು ಮಾಸ್, ರಾಶಿ ಅಂತ ಕರಿತೀವಿ, ರಾಶಿ ಅನ್ನೋದು ಒಂದು ಅದಿಶ ಪ್ರಮಾಣ ಆಗಿರುತ್ತೆ. ನೆಕ್ಸ್ಟ್ ವಾಲ್ಯೂಮ್, ಗಾತ್ರ ಅಂತ ಕರಿತೀವಿ ಕನ್ನಡದಲ್ಲಿ, ಏನು ಗಾತ್ರ. ನೆಕ್ಸ್ಟ್ ಟೈಮ್, ಕಾಲ. ಸೊ ನೆಕ್ಸ್ಟ್ ಡಿಸ್ಟೆನ್ಸ್ ದೂರ. ಸೊ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಈ ಒಂದು ಸ್ಕೇಲಾರ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎನ್ ಎಕ್ಸಾಂಪಲ್ಸ್ ಆಫ್ ಸ್ಕೇಲಾರ್ಸ್ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಂಪಲ್ ಆಫ್ ಸ್ಕೇಲಾರ್ಸ್ ಅಂತ ಕ್ವಶನ್ ಕೇಳ್ತಾ ಇರ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ವೆಕ್ಟಾರ್ಸ್ ನ ನೋಡ್ತಾ ಹೋಗೋಣ. ವೆಕ್ಟಾರ್ಸ್ ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಸದಿಶ ಪ್ರಮಾಣ ಅಂತ ಕರಿತೀವಿ. ಏನು ಸದಿಶ? ಸೊ ಇದರಲ್ಲಿ ಏನಾಗುತ್ತೆ, ಎ ವೆಕ್ಟಾರ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಸೊ ಪ್ರಮಾಣನೂ ಇರುತ್ತೆ ಮತ್ತೆ ಡೈರೆಕ್ಷನ್, ದಿಕ್ಕು, ಪರ್ಟಿಕ್ಯುಲರ್ ದಿಕ್ಕು ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸದಿಶ ಪ್ರಮಾಣ ಅಂತ ಕರಿತೀವಿ ಅಥವಾ ವೆಕ್ಟಾರ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನ್ ಕೊಡ್ಬೋದು, ವೆಲಾಸಿಟಿ, ವೆಯ್ಟ್, ತೂಕ ಅಂತ ಕರಿತೀವಿ. ವೆಯ್ಟ್ ಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ, ಆಕ್ಟಿಂಗ್ ಟುವರ್ಡ್ಸ್ ದ ಡೌನ್ವರ್ಡ್ಸ್. ನೆಕ್ಸ್ಟ್ ಫ್ರಿಕ್ಷನ್, ಅರ್ಥ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ಹೇಳ್ಬೋದು, ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಒಂದು ಆಕ್ಸಲರೇಷನ್ ಹೇಳ್ಬೋದು, ವೇಗೋತ್ಕರ್ಷ ಅಂತ ಕರಿತೀವಿ, ವೇಗೋತ್ಕರ್ಷ.
ಸೊ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಪ್ಪ ಅಂದ್ರೆ ಈ ಒಂದು ವೆಕ್ಟಾರ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ ಆಗುವುದು. ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಎರಡು ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಒಂದು ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಇಷ್ಟೊತ್ತು ನಾವೇನ್ ನೋಡಿದ್ವಿ ಅದೇ ವೆಕ್ಟಾರ್ ಕ್ವಾಂಟಿಟೀಸ್ ಸದಿಶ ಪ್ರಮಾಣ. Vectors is defined as a physical quantity. It has both direction as well as magnitude. ಸೊ ಪ್ರಮಾಣ ಮತ್ತೆ ದಿಕ್ಕು ಎರಡನ್ನೂ ಹೊಂದಿರೋದಕ್ಕೆ ನಾವೇನಂತ ಕರಿತೀವಿ? ಸದಿಶ ಪ್ರಮಾಣ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನ್ ಕೊಡ್ಬೋದು? ಆಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟ್, ಮೊಮೆಂಟಮ್, ಅವೇಗ ಅಂತ ಕರಿತೀವಿ ಮೊಮೆಂಟಮ್ಗೆ. ಇಲ್ಲಿದೆ ನೋಡಿ ಅವೇಗ. ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ, ಆಕ್ಸಲರೇಷನ್ ವೇಗೋತ್ಕರ್ಷ, ಆಂಗ್ಯುಲರ್ ಮೊಮೆಂಟಮ್ ಕೋನೀಯ ವೇಗ ಅಂತ ಕರಿತೀವಿ. ವಿದ್ಯುತ್ ಕ್ಷೇತ್ರ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಇದು ಕೂಡ ಒಂದು ವೆಕ್ಟಾರ್ ಆಗಿರುತ್ತೆ. ಧ್ರುವೀಕರಣ ಪೋಲರೈಸೇಷನ್ ಅಂತ ಕರಿತೀವಿ. ಲೀನಿಯರ್ ಮೊಮೆಂಟಮ್ ರೇಖೀಯ ಆವೇಗ ಅಂತ ಕರಿತೀವಿ. ಇದೆಲ್ಲ ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ವೆಕ್ಟಾರ್ ಕ್ವಾಂಟಿಟಿ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ. ನೆನ್ಪಿಡ್ಬೇಕು. ಕೆಳಗಿನವುಗಳಲ್ಲಿ ಯಾವುದು ಸದಿಶ ಪ್ರಮಾಣ ಹೌದು ಅಥವಾ ಅಲ್ಲ ಅಂತ ಕ್ವಶನ್ ಕೇಳ್ತಾರೆ. ವಿ ಶುಡ್ ಅವೇರ್ ದಿಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸ್ಕೇಲಾರ್ ಕ್ವಾಂಟಿಟೀಸ್ ಅಂದ್ರೆ ಅದಿಶ ಪ್ರಮಾಣ ಅಂತ ಕರಿತೀವಿ. ನೋಡಿ ಏನಪ್ಪ ಈ ಒಂದು ಸ್ಕೇಲಾರ್ ಕ್ವಾಂಟಿಟೀಸ್ ಅಂದ್ರೆ, ಸ್ಕೇಲಾರ್ ಕ್ವಾಂಟಿಟೀಸ್ ಡಿಫೈನ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಓನ್ಲಿ ಮ್ಯಾಗ್ನಿಟ್ಯೂಡ್ ನೋ ಡೈರೆಕ್ಷನ್. ಪ್ರಮಾಣ ಮಾತ್ರ ಹೊಂದಿರುತ್ತೆ, ದಿಕ್ಕನ್ನು ಹೊಂದಿರೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ಸ್ ನೋಡಿ ಸ್ಕೇಲಾರ್ಗೆ ಮಾಸ್ ರಾಶಿ, ಸ್ಪೀಡ್ ಅಂತ ಹೇಳ್ತೀವಿ, ಡಿಸ್ಟೆನ್ಸ್ ದೂರ, ಟೈಮ್, ವಾಲ್ಯೂಮ್ ಗಾತ್ರ, ಡೆನ್ಸಿಟಿ ಸಾಂದ್ರತೆ, ಟೆಂಪರೇಚರ್ ತಾಪಮಾನ ಅಂತ ಕರಿತೀವಿ. ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಈ ಒಂದು ಸ್ಕೇಲಾರ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ಸ್ ಅದಿಶ ಪ್ರಮಾಣ ಆಗಿರುತ್ತೆ. ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಸ್ಪೀಡ್ ಅಂತ ಕರಿತೀವಿ. ಇದು ಕನ್ನಡದಲ್ಲಿ ಜವ ಅಂತ ಕರಿತೀವಿ. ಸೊ ಏನಪ್ಪಾ ಈ ಸ್ಪೀಡ್ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ಸ್ಪೀಡ್ ಅಂತ ಕರಿತೀವಿ. ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಇದೊಂದು ಅದಿಶ ಪ್ರಮಾಣವಾಗಿರುತ್ತೆ. ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಸ್ಕೇಲಾರ್ ಮೀನ್ಸ್ ದಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನಾವೇನ್ ಮಾಡ್ತಿದೀವಿ? ಡಿಸ್ಟೆನ್ಸ್ ಬೈ ಟೈಮ್ ನ ಮೆಜರ್ ಮಾಡ್ತಿದೀವಿ. ಇದು ಏನು ಸ್ಪೀಡ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಗೆ ಎಸ್ ಐ ಯೂನಿಟ್ ಏನು? ಮೀಟರ್. ಟೈಮ್ ಗೆ ಸೆಕೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ವೆಲಾಸಿಟಿ ನೋಡಿ. ವೆಲಾಸಿಟಿ ವೇಗ ಅಂತ ಕರಿತೀವಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟೈಮ್. ಏಕಮಾನ ಕಾಲದಲ್ಲಿ ಆಗುವ ಕಾಯದ ಬದಲಾವಣೆ, ಇದಕ್ಕೆ ನಾವೇನಂತ ಕರಿತೀವಿ? ವೇಗ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಇದೊಂದು ಸದಿಶ ಪ್ರಮಾಣವಾಗಿರುತ್ತೆ. ವೆಕ್ಟಾರ್ ಕ್ವಾಂಟಿಟಿ ಎಸ್ ಐ ಯೂನಿಟ್ ಏನಪ್ಪಾ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಏನು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟ್ ಗೆ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನೆನ್ಪಿಡ್ಬೇಕು. ಮೀಟರ್ ಪರ್ ಸೆಕೆಂಡ್ ನ ಈ ತರ ಆದ್ರೂ ಬರೀಬಹುದು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಆಕ್ಸಲರೇಷನ್ ಅಂತ ಕರಿತೀವಿ. ಆಕ್ಸಲರೇಷನ್ ಏನೇ ಒಂದು ಆಕ್ಸಲರೇಷನ್ ಅಂದ್ರೆ ನೋಡಿ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ಬಿಟ್ಟು ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ನಾವೇನಂತ ಕರಿತೀವಿ? ವೇಗೋತ್ಕರ್ಷ ಅಂತ ಕರಿತೀವಿ ಅಥವಾ ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ಆಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ ಹೇಳ್ತೀವಿ. ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಬೈ ಟೈಮ್. ಇದಕ್ಕೆ ನಾವೇನಂತ ಕರಿತೀವಿ? ಆಕ್ಸಲರೇಷನ್ ಅಂತ ಕರಿತೀವಿ. ಅಂತಿಮ ವೇಗ ಆರಂಭಿಕ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಆಗಿರುತ್ತೆ. ನೋಡಿ ಇಲ್ಲಿ ಇವರು ಆಕ್ಸಲರೇಟ್ ಮಾಡ್ತಿದ್ದಾರೆ. ನಾವು ನಾರ್ಮಲ್ ಆಗಿ ಎಕ್ಸಲೇಟರ್ ಅಂತ ಏನ್ ಕರಿತೀವಿ ಅದು ನಾಟ್ ಎಕ್ಸಲೇಟರ್, ದಟ್ ಈಸ್ ಆಕ್ಸಲರೇಟರ್ ಆಗಿರುತ್ತೆ. ಸೊ ಇವರು ಆಕ್ಸಲರೇಟರ್ ಮಾಡ್ತಿದ್ದಾರೆ, ಮುಂದಕ್ಕೆ ಹೋಗ್ತದೆ ಇದು. ಕ್ಲಿಯರ್? ಸೊ ಇಲ್ಲಿ ಏನಾಗ್ತದೆ? ಇವರು ತುಳಿತಾ ಇದ್ದಾರೆ ಅಂದ್ರೆ ಆಕ್ಸಲರೇಷನ್ ಅನ್ನು ಜಾಸ್ತಿ ಆಗ್ತದೆ, ಇವರು ಮುಂದಕ್ಕೆ ಹೋಗ್ತಿದ್ದಾರೆ. ಇವರು ಇವರನ್ನ ಚೇಸ್ ಮಾಡ್ತಿದ್ದಾರೆ. ನೀವು ಹಿಂಗೇನಾದ್ರು ಚೇಂಜ್ ಮಾಡಿದ್ರೆ ನೆನ್ಪಿಸ್ಕೊಳ್ಳಿ ಆ ಒಂದು ದಿನಗಳನ್ನ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಓಡೋಮೀಟರ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಓಡೋಮೀಟರ್. ಸೊ ಏನಪ್ಪಾ ಈ ಒಂದು ಓಡೋಮೀಟರ್ ಏನಕ್ಕೆ ಬಳಸ್ತಾರೆ ಅಂದ್ರೆ ಸೊ ಡಿಸ್ಟೆನ್ಸ್ ನ ಮೆಜರ್ ಮಾಡ್ಲಿಕ್ಕೆ ಬಳಸ್ತಾರೆ. ಎಷ್ಟು ಡಿಸ್ಟೆನ್ಸ್ ನಾವು ಟ್ರಾವೆಲ್ ಮಾಡಿದೀವಿ ಆ ಒಂದು ದೂರವನ್ನ ಅಳಿಲಿಕ್ಕೆ ನಾವು ಯಾವ್ದು ಬಳಸ್ತೀವಿ? ಓಡೋಮೀಟರ್ ನ ಬಳಸ್ತೀವಿ. ನೀವೊಂದು ಈ ತರ ಒಂದು ವೆಹಿಕಲ್ಸ್ ಅಲ್ಲಿ ನೋಡಿದಾಗ ಒಂದು ಓಡೋಮೀಟರ್ ಇರುತ್ತೆ, ಒಂದು ಸ್ಪೀಡೋಮೀಟರ್ ಇರುತ್ತೆ. ಓಡೋಮೀಟರ್ ಏನ್ ಮೆಜರ್ ಮಾಡುತ್ತೆ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೀವಿ ಅಂತ ಮೆಜರ್ ಮಾಡುತ್ತೆ. ಬಟ್ ಸ್ಪೀಡೋಮೀಟರ್ ಏನ್ ಮಾಡುತ್ತೆ? ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದೀವಿ ಅನ್ನೋದನ್ನ ನಮ್ಗೆ ತೋರಿಸುತ್ತೆ ಅಲ್ಲಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಒಂದು ಮೋಷನ್ ಅಲ್ಲಿ ಟೈಪ್ ಯಾವ್ದು ಅಂದ್ರೆ ಅಗೋಚರ ಚಲನೆ ಅಂತ ಕರಿತೀವಿ, ಇನ್ವಿಸಿಬಲ್ ಮೋಷನ್ ಅಂತ ಕರಿತೀವಿ. ಸೊ ಏನಪ್ಪಾ ಈ ಒಂದು ಇನ್ವಿಸಿಬಲ್ ಮೋಷನ್ ಅಂತ ಹೇಳಿದ್ರೆ
ಮೋಷನ್ ದಟ್ ಕೆನಾಟ್ ಬಿ ವಿಸಿಬಲ್ ವಿತ್ ನೇಕೆಡ್ ಐಸ್. ನಮ್ಮ ಬರೀ ಗಣ್ಣಿಗೆ ಯಾವ ಒಂದು ಚಲನೆ ಕಾಣುವುದಿಲ್ವೋ ಆ ಒಂದು ಚಲನೆಯನ್ನು ನಾವೇನಂತ ಕರಿತೀವಿ, ಇನ್ವಿಸಿಬಲ್ ಮೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನ್ ಕೊಡ್ಬೋದು ನಾವು, ಮೋಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕೊಡಬಹುದು. ಒಂದು ಯಾವುದೋ ಒಂದು ಲಿಕ್ವಿಡ್ ಅಲ್ಲಿ ಒಂದು ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಅದು ಯಾವುದಕ್ಕೆ ಎಕ್ಸಾಂಪಲ್ ಕೊಡಬಹುದು, ಇನ್ವಿಸಿಬಲ್ ಗೆ ಕೊಡಬಹುದು. ಮೂಮೆಂಟ್ ಆಫ್ ವಿಂಡ್, ಒಂದು ಗಾಳಿಯ ಚಲನೆ ಆಗಿರ್ಬೋದು. ನೋಡಿ, ನಮಗೆ ಗಾಳಿಯ ಚಲನೆ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ನಾವು ಯಾವ ರೀತಿ ರೆಕಗ್ನೈಸ್ ಮಾಡುವುದು ಅಂದ್ರೆ, ಏನಾದ್ರೂ ಒಂದು ಮರದ ಒಂದು ಎಲೆಗಳು ಅಲ್ಗಾಡ್ತಿದ್ರೆ, ಅರ್ಥ ಆಯ್ತಲ್ವಾ? ಸೊ ಆ ಒಂದು ಅಲ್ಗಾಡೋದು ನೋಡ್ಬಿಟ್ಟು ನಾವು ಗಾಳಿ ಬೀಸಿದೆ ಅಂತ ಫೀಲ್ ಆಗ್ತೀವಿ ಅಷ್ಟೇ, ಗಾಳಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಈಸ್ ಎ ಇನ್ವಿಸಿಬಲ್ ಮೋಷನ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್. ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕೂಡ ಒಂದು ಇನ್ವಿಸಿಬಲ್ ಮೋಷನ್ ಆಗಿರುತ್ತೆ, ನಮಗೆ ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು, ಪ್ಲಾನೆಟ್ಸ್ ಅರೌಂಡ್ ದ ಸನ್. ಒಂದು ಗ್ರಹಗಳು ಏನಾಗ್ತಿದೆ ಅಥವಾ ಒಂದು ಪ್ಲಾನೆಟ್ಸ್ ಏನಾಗ್ತದೆ, ಸೂರ್ಯನ ಸುತ್ತ ಸುತ್ತಾ ಇರುತ್ತವೆ, ನಮ್ಮ ಬರೀ ಕಣ್ಣಿಗೆ ಅವು ಕಾಣಿಸೋದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಅನ್ಕಂಟ್ರೋಲ್ಡ್ ಮೋಷನ್ ಅಂತ ಕರಿತೀವಿ. ಏನು? ಅನಿಯಂತ್ರಿತ ಚಲನೆ ಅಂತ ಕರಿತೀವಿ. ಇಟ್ ಈಸ್ ಅ ಟೈಪ್ ಆಫ್ ಮೋಷನ್ ದಟ್ ವಿ ಕೆನಾಟ್ ಬಿ ಕಂಟ್ರೋಲ್. ಈ ಒಂದು ನಿಯಂತ್ರಿಸಲು ಆಗದೇ ಇರುವ ಚಲನೆಗೆ ನಾವೇನಂತ ಕರಿತೀವಿ, ಅನ್ಕಂಟ್ರೋಲ್ಡ್, ಅನಿಯಂತ್ರಿತ ಚಲನೆ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೀವು ನೋಡಬಹುದು, ಫ್ಲಡ್ಸ್ ಎವ್ರಿ ಇಯರ್ ಆಗ್ತಿರತ್ತೆ. ಆ ಒಂದು ಫ್ಲಡ್ಸ್ ಯಾವ್ದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ನಾವು ಅಂದ್ರೆ, ಅನ್ಕಂಟ್ರೋಲ್ಡ್ ಮೋಷನ್ಗೆ ಎಕ್ಸಾಂಪಲ್ಸ್ ಕೊಡ್ಬೋದು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಈ ತರ ಒಂದು ನಮ್ಮಿಂದ ಕಂಟ್ರೋಲೇ ಮಾಡ್ಲಿಕ್ಕಾಗಲ್ಲ, ಅದು ನೀರ್ ಜೊತೆ ನಾವು ಹೋಗ್ತಿರ್ತೀವಿ, ಆ ಒಂದು ಸಿಚುವೇಶನ್ ಅಲ್ಲಿ ಅಂತಹ ಫೋರ್ಸ್ಗೆ ಅಂತಹ ಮೋಷನ್ಗೆ ನಾವೇನ್ ಕರಿತೀವಿ, ಅನ್ಕಂಟ್ರೋಲ್ಡ್ ಮೋಷನ್ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಪೀರಿಯಾಡಿಕ್ ಮೋಷನ್ ಅಂತ ಬರುತ್ತೆ. ಸೊ ಏನಪ್ಪಾ ಈ ಒಂದು ಪೀರಿಯಾಡಿಕ್ ಮೋಷನ್ ಅಂದ್ರೆ, ಆವರ್ತಕ ಚಲನೆ ಅಂತ ಕರಿತೀವಿ. ನೋಡಿ, ಆವರ್ತಕ ಚಲನೆಯನ್ನು ನಿರ್ದಿಷ್ಟ ಸಮಯದ ನಂತರ ಪುನರಾವರ್ತಿಸುವ ಚಲನೆ ಎಂದು ಹೇಳಲಾಗುತ್ತೆ. ನೋಡಿ, ಪೀರಿಯಾಡಿಕ್ ಮೋಷನ್ ಇಸ್ ಡಿಫೈನ್ಡ್ ಆಸ್ ದ ಮೋಷನ್ ಆಫ್ ದಟ್ ರಿಪೀಟ್ಸ್ ಇಟ್ ಸೆಲ್ಫ್ ಆಫ್ಟರ್ ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್. ಅದಕ್ಕೆ ನಾವೇನಂತ ಕರಿತೀವಿ, ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿರತ್ತೆ, ಮತ್ತೆ ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ, ಹಿಂಗ ಹೋಗುತ್ತೆ, ಮತ್ತೆ ಇಲ್ಲಿಗೆ ಬರ್ತಾ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಒಂದು ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ, ಈ ತರ. ಅರ್ಥ ಆಯ್ತಲ್ವಾ? ನೋಡಿ, ಎಕ್ಸಾಂಪಲ್ ಏನ್ ಕೊಡ್ಬೋದು ನೋಡಿ, ಮೋಷನ್ ಆಫ್ ಹ್ಯಾಂಡ್ಸ್ ಆಫ್ ದ ಕ್ಲಾಕ್, ಗಡಿಯಾರದ ಮುಳ್ಳುಗಳ ಚಲನೆ ಆಗಿರ್ಬೋದು. ನೆಕ್ಸ್ಟ್, ಸೂರ್ಯನ ಸುತ್ತ ಪ್ಲಾನೆಟ್ಗಳ ಒಂದು ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ. ನೆಕ್ಸ್ಟ್, ಎ ಗರ್ಲ್ ಸ್ವಿಂಗಿಂಗ್ ಆನ್ ಎ ಸ್ವಿಂಗ್, ಒಂದು ಉಯ್ಯಾಲೆಯಲ್ಲಿ ಹಾಡ್ತಿರ್ತಾರೆ, ಈ ತರ ಉಯ್ಯಾಲೆಯಲ್ಲಿ. ಸೊ ಅದು ಇಲ್ಲಿ ಹೋಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಅದು ಏನಾಗಿರುತ್ತೆ, ಪೀರಿಯಾಡಿಕ್ ಮೋಷನ್ ಆಗಿರುತ್ತೆ, ಆವರ್ತಕ ಚಲನೆ ಅಂತ ಕರಿತೀವಿ. ನೆಕ್ಸ್ಟ್, ದ ಅರ್ತ್ ರೊಟೇಷನ್ ಅರೌಂಡ್ ದ ಸನ್, ಅರ್ತ್ ರೊಟೇಷನ್ ಮಾಡೋದು. ನೆಕ್ಸ್ಟ್, ಸೇವಿಂಗ್ ಮಿಷನ್ ನೀಡಲ್, ಅಂದ್ರೆ ನಾವು ಏನು ಒಂದು ಮಿಷನ್ ಆಗಿರುತ್ತೆ, ಒಂದು ಬಟ್ಟೆ ಹೊಲಿಯೋ ಮಿಷನ್ ಆಗಿರುತ್ತೆ, ಅದು ಕೂಡ ಏನಾಗಿರುತ್ತೆ, ಈ ಒಂದು ಆವರ್ತಕ ಚಲನೆ ಅಥವಾ ಪೀರಿಯಾಡಿಕ್ ಮೋಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್, ಗಿಟಾರ್ ಸ್ಟ್ರಿಂಗ್, ಒಂದು ಗಿಟಾರ್ ನ ಪ್ಲೇ ಮಾಡೋದು ಕೂಡ ಯಾವ್ದಾಗಿರುತ್ತೆ, ಪೀರಿಯಾಡಿಕ್ ಮೋಷನ್ ಆಗಿರುತ್ತೆ. ನೆಕ್ಸ್ಟ್, ಕ್ಲಾಕ್ ಆಗಿರುತ್ತೆ. ನೆಕ್ಸ್ಟ್, ಎಲಿಫೆಂಟ್ಸ್ ಇಯರ್ ಫ್ಲಾಪಿಂಗ್, ಅಂದ್ರೆ ಒಂದು ಎಲಿಫೆಂಟ್ ನ ಒಂದು ಕಿವಿಗಳು ಏನಾಗುತ್ತೆ, ಅಲಗಾಡೋದು ಕೂಡ ಯಾವ್ದಾಗಿರುತ್ತೆ, ಈ ಒಂದು ಪೀರಿಯಾಡಿಕ್ ಮೋಷನ್ ಎಕ್ಸಾಂಪಲ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಪೀರಿಯಾಡಿಕ್ ಮೋಷನ್ ಅಲ್ಲಿ ಟೈಪ್ ಯಾವುದು ಅಂದ್ರೆ ಆಸಿಲೇಟರಿ ಮೋಷನ್ ಅಂತ ಹೇಳ್ಬಿಟ್ಟು. ಯಾವುದು? ಆಸಿಲೇಟರಿ ಮೋಷನ್. ಏನಪ್ಪಾ ಈ ಒಂದು ಆಸಿಲೇಟರಿ ಮೋಷನ್ ಅಂದ್ರೆ, ಟು ಅಂಡ್ ಫ್ರೋ ಮೋಷನ್ ಆಫ್ ಮೋಷನ್ ಅಬೌಟ್ ದೇರ್ ಮೀನ್ ಪೊಸಿಷನ್ ಅಂತ ಕರಿತೀವಿ. ನಿರ್ದಿಷ್ಟ ಸ್ಥಾನದಿಂದ ಹಿಂದಕ್ಕೂ ಮತ್ತೆ ಮುಂದಕ್ಕೂ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ, ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಪೀರಿಯಾಡಿಕ್ ಮೋಷನ್ ಅಂತ ಆಂದೋಲನ ಚಲನೆ ಅಂತ ಕರಿತೀವಿ. ಆಸಿಲೇಟರಿ ಮೋಷನ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಆಂದೋಲನ ಚಲನೆ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನ್ ಕೊಡ್ಬೋದು ನೋಡಿ, ಇಲ್ಲಿ ಸ್ವಿಂಗ್ ಆಗಿರುತ್ತೆ, ಉಯ್ಯಾಲೆ. ನೋಡಿ, ಇಲ್ಲಿ ಈ ತರ ಆಡ್ತಿದ್ದಾರೆ ಉಯ್ಯಾಲೆ. ಸೊ ಇಲ್ಲಿ ಒಂದು ಮೀನ್ ಪೊಸಿಷನ್ ಆಗಿರುತ್ತೆ, ಇಲ್ಲಿಗೆ ಹೋಗ್ತಾರೆ, ಮತ್ತೆ ಈ ಕಡೆ ಹೋಗ್ತಾರೆ, ಮತ್ತೆ ಇಲ್ಲಿ ಬರ್ತಾರೆ, ಮತ್ತೆ ಹಿಂಗ್ ಹೋಗ್ತಾರೆ, ಮತ್ತೆ ಹಿಂಗ್ ಹೋಗ್ತಾರೆ. ನೋಡಿ, ಇಲ್ಲಿ ದಿಸ್ ಈಸ್ ಮೀನ್ ಪೊಸಿಷನ್, ನಿರ್ದಿಷ್ಟ ಸ್ಥಾನ ಅಂತ ಕರಿತೀವಿ. ಇದೊಂದು ಪೆಂಡುಲಮ್ ಅಂತ ತಿಳ್ಕೊಳ್ಳಿ. ಇದು ಇಲ್ಲಿಗೆ ಹೋಗುತ್ತೆ, ಸಿ ಪೊಸಿಷನ್ಗೆ ಹೋಗುತ್ತೆ, ಅದು ಎಕ್ಸ್ಟ್ರೀಮ್ ಪೊಸಿಷನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಎ ಪೊಸಿಷನ್ ಬರುತ್ತೆ, ಈ ಕಡೆ ಇದು ಎಕ್ಸ್ಟ್ರೀಮ್ ಪೊಸಿಷನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಈ ತರದಕ್ಕೆ ನಾವೇನಂತ ಕರಿತೀವಿ, ಆಸಿಲೇಟರಿ ಮೋಷನ್ ಅಂತ ಕರಿತೀವಿ, ಆಂದೋಲನ ಚಲನೆ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನಾವು ನಡೀತಾ ಇದೀವಿ, ನಮ್ಮ ಒಂದು ಹ್ಯಾಂಡ್ಸ್ ಏನಾಗತ್ತೆ, ಒಂದು ರೊಟೇಟ್ ಆಗುತ್ತೆ ಅಥವಾ ಒಂದು ಮೂವ್ಮೆಂಟ್ ಆಗುತ್ತೆ. ಆ ಒಂದು ಮೂವ್ಮೆಂಟ್ಗೆ ನಾವೇನಂತ ಕರಿತೀವಿ, ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಆಂದೋಲನ ಚಲನೆಯಲ್ಲಿ
ಟೈಪ್ಸ್ ಬರುತ್ತೆ ಆಂದೋಲನ ಚಲನೆ. ಸೊ ಈ ಒಂದು ಆಂದೋಲನ ಚಲನೆಯಲ್ಲಿ ನಾವು ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ, ನೆಕ್ಸ್ಟ್ ನಾನ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಏನು ಹಾರ್ಮೋನಿಕ್ ಮೋಷನ್ ಮತ್ತೆ ನಾನ್ ಹಾರ್ಮೋನಿಕ್. ಲೋಲಕ ಆಂದೋಲನ, ಲೋಲಕ ಆಂದೋಲನ, ಆಲೋಲಕ ಆಂದೋಲನ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವ್ದು ನಾವು ಎಕ್ಸಾಂಪಲ್ ಕೊಡೋದಂದ್ರೆ ಸರಳ ಲೋಲಕ ಅಂತ ಕರಿತೀವಿ. ಸರಳ ಲೋಲಕ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಈ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈ ಒಂದು ನಾವು ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂದ್ರೆ ಈ ಒಂದು ಗಿಟಾರ್ನ ಕೊಡ್ಬೋದು. ಗಿಟಾರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಟ್ ಈ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಕೊಡ್ಬೋದು. ನಾನ್ ಹಾರ್ಮೋನಿಕ್ ಮೋಷನ್ಗೆ ನೋಡಿ, ಇಲ್ಲಿ ಒಂದು ಬಾಲ್ ಪುಟಿತಾ ಇದೆ ಅಥವಾ ಬೌನ್ಸ್ ಆಗ್ತದೆ. ಸೊ ಫಸ್ಟ್ ಬಾಲ್ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. 1 ಮಿನಿಟ್ಗೆ ಒಂದು ನಿಮಿಷಕ್ಕೆ ನಾವು ಗಿಟಾರ್ನ ಪ್ಲೇ ಮಾಡಿದಾಗ 4 ಟೈಮ್ಸ್ ಅದು ಆಸಿಲೇಟ್ ಆಗುತ್ತೆ. 4 ಟೈಮ್ಸ್ ಆಗುತ್ತೆ. ಅದು ಎಷ್ಟೇ ಸಾರಿ ಬಂದರೂ ಕೂಡ ಅದು ಚೇಂಜ್ ಆಗೋದಿಲ್ಲ. ಫ್ರೀಕ್ವೆನ್ಸಿ ಅನ್ನೋದು ಅಷ್ಟೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಯಾವುದರಲ್ಲಿ? ಈ ಒಂದು ಆಸಿಲೇಟರಿ ಮೋಷನ್, ಸಾರಿ ಹಾರ್ಮೋನಿಕ್ ಮೋಷನ್ ಅಲ್ಲಿ ಏನು ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗೋದಿಲ್ಲ. ನೋ ಚೇಂಜ್ ಇನ್ ಫ್ರೀಕ್ವೆನ್ಸಿ, ಆವೃತ್ತಿ ಅನ್ನೋದು ಚೇಂಜ್ ಆಗಲ್ಲ. ಯಾವುದರಲ್ಲಿ? ಈ ಒಂದು ಹಾರ್ಮೋನಿಕ್ ಮೋಷನ್ ಅಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗೋದಿಲ್ಲ. ಬಟ್ ಇಲ್ಲಿ ನಾನ್ ಹಾರ್ಮೋನಿಕ್ ಅಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗುತ್ತೆ, ಇಟ್ ವಿಲ್ ಚೇಂಜ್. ಓಕೆ, ಸೊ ಅವಾಗ ಒಂದು ನಿಮಿಷಕ್ಕೆ ಏನು 4 ಬಾರಿ ಏನಾಗುತ್ತೆ, ಅದು ಸ್ವಿಂಗ್ ಆಗುತ್ತೆ. ಯಾವುದು? ಗಿಟಾರ್ ಅಲ್ಲಿ. ಅದು ಅದೇ ತರ ಇರಬೇಕು, ಕಂಟಿನ್ಯೂಸ್ ಆಗಿ ಅದೇ ತರ ಇರಬೇಕು. ಆಂಪ್ಲಿಟ್ಯೂಡ್ ಬೇಕಾದ್ರೆ ಚೇಂಜ್ ಆಗ್ಬೋದು, ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗೋದಿಲ್ಲ. ಯಾವ್ದ್ರಲ್ಲಿ? ಈ ಒಂದು ಗಿಟಾರ್ ಅಲ್ಲಿ. ಹಾಗಾದ್ರೆ ಅನ್ಹಾರ್ಮೋನಿಕ್ ಅಲ್ಲಿ ಅಥವಾ ನಾನ್ ಹಾರ್ಮೋನಿಕ್ ಅಂತ ಏನ್ ಕರಿತೀವಿ, ನಾವೊಂದು ಬಾಲ್ ನ ಒಂದು ಬೌನ್ಸ್ ಮಾಡಿದಾಗ ಏನಾಗುತ್ತೆ, ಅದು ಫಸ್ಟ್ ಇಷ್ಟ ಹೈಟ್ ಹೋಗುತ್ತೆ, ಇಲ್ಲಿಂದ ನೋಡಿ, ಇಲ್ಲಿಂದ ಇಷ್ಟ ಹೈಟ್ ಹೋಗ್ತದೆ. ನೆಕ್ಸ್ಟ್ ಇಲ್ಲಿಂದ ಇಷ್ಟ ಹೈಟ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಇಷ್ಟ ಹೈಟ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಇಷ್ಟ ಹೈಟ್, ನೆಕ್ಸ್ಟ್ ರೆಸ್ಟ್ ಆಗುತ್ತೆ. ಸೊ ಇಂತಹ ಒಂದು ಚಲನೆಗೆ ನಾವೇನ್ ಕರಿತೀವಿ, ನಾನ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಫಸ್ಟ್ 1 ನಿಮಿಷಕ್ಕೆ ಏನ್ ಬರ್ತಿದೆ ನಾನ್ ಹಾರ್ಮೋನಿಕ್ ಅಲ್ಲಿ 4 ಟೈಮ್ಸ್ ಇಟ್ಕೊಳ್ಳಿ, 4 ಟೈಮ್ಸ್. ಸೊ 3 ನಿಮಿಷಕ್ಕೆ ಇದೇನ್ ಮಾಡುತ್ತೆ, 3 ಟೈಮ್ಸ್ ಆಗುತ್ತೆ. ಸೊ 2 ನಿಮಿಷಕ್ಕೆ 2 ಟೈಮ್ಸ್ ಆಗಬಹುದು, 1 ನಿಮಿಷಕ್ಕೆ ಅದು ರೆಸ್ಟ್ ಅಲ್ಲೇ ಇರ್ಬೋದು. ಈ ತರ ಒಂದು ಚೇಂಜ್ ಆಗ್ತಿರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ನಾನ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಸೊ ನಾನ್ ಹಾರ್ಮೋನಿಕ್ಗೆ ಏನ್ ಎಕ್ಸಾಂಪಲ್ ಕೊಡ್ಬೋದು, ಬೌನ್ಸಿಂಗ್ ಆಫ್ ಬಾಲ್ ಅಂತ ಕೊಡ್ಬೋದು. ಒಂದು ಹಾರ್ಮೋನಿಕ್ ಮೋಷನ್ಗೆ ನಾವೇನ್ ಕೊಡ್ಬೋದು, ಒಂದು ಗಿಟಾರ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಯಾವುದಕ್ಕೆ? ಈ ಒಂದು ಹಾರ್ಮೋನಿಕ್ ಮೋಷನ್ಗೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಹೇಳ್ತಾ ಇದೆ ಅಂದ್ರೆ, ಇನ್ ಆಸಿಲೇಟರಿ ಮೋಷನ್ ಇಸ್ ಆಲ್ವೇಸ್ ಪೀರಿಯಾಡಿಕ್. ನೋಡಿ, ಆಸಿಲೇಟರಿ ಮೋಷನ್ ಅನ್ನೋದು ಯಾವಾಗೂ ಪೀರಿಯಾಡಿಕ್ ಮೋಷನ್ ಆಗಿರುತ್ತೆ, ಪೀರಿಯಾಡಿಕ್. ಬಟ್ ಪೀರಿಯಾಡಿಕ್ ಮೋಷನ್ ಇಸ್ ನಾಟ್ ಆಲ್ವೇಸ್ ಆಸಿಲೇಟರಿ. ಪೀರಿಯಾಡಿಕ್ ಮೋಷನ್ ಅನ್ನೋದು ಆಸಿಲೇಟರಿ ಆಗಿರೋದಿಲ್ಲ. ಆಗ್ಬೋದು, ಆಗದಿರನು ಇರಬಹುದು. ಕ್ಲಿಯರ್? ನೋಡಿ, ಪೀರಿಯಾಡಿಕ್ ಮೋಷನ್ ಮೇ ಆರ್ ಮೇ ನಾಟ್ ಬಿ ಆಸಿಲೇಟರಿ, ಬಟ್ ಆಸಿಲೇಟರಿ ಈಸ್ ಆಲ್ವೇಸ್ ಪೀರಿಯಾಡಿಕ್ ಆಗಿರುತ್ತೆ. ಎಕ್ಸಾಂಪಲ್ ಏನ್ ಕೊಡ್ಬೋದು ನಾವು? ನೋಡಿ, ಇಲ್ಲಿ ಪೆಂಡುಲಮ್ ರಿಪೀಟ್ಸ್ ಇಟ್ಸ್ ಪಾತ್ ಇನ್ ಎವ್ರಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಟು mean position. both oscillatory motions and periodic motions obeys. ಇಲ್ಲಿ ಒಂದು ಸಿಂಪಲ್ ಪೆಂಡುಲಮ್ ಅಲ್ಲಿ ನೋಡಿ, ಇದು ಆಸಿಲೇಟರಿ ಮೋಷನ್ ಆಗುತ್ತೆ, ಸಿಂಪಲ್ ಪೆಂಡುಲಮ್ ಆಗುತ್ತೆ. ಸಿಂಪಲ್ ಪೆಂಡುಲಮ್ ಅನ್ನೋದು ಆಸಿಲೇಟರಿ ಮೋಷನ್ ಆಗುತ್ತೆ, ಪೀರಿಯಾಡಿಕ್ ಮೋಷನ್ ಆಗುತ್ತೆ. ಬೋತ್ ಪೀರಿಯಾಡಿಕ್ ಅಂಡ್ ಆಸಿಲೇಟರಿ ಒಬ್ಬೇ ಆಗುತ್ತೆ ಸಿಂಪಲ್ ಪೆಂಡುಲಮ್. ಬಟ್ ಇಲ್ಲಿ ನೋಡಿ, ಒಂದು ಆಸಿಲೇಟರಿ ಅಂದ್ರೆ ಟು ಅಂಡ್ ಫ್ರೋ ಮೋಷನ್ ಆಗ್ತೇವೆ, ಟು ಅಂಡ್ ಫ್ರೋ. ಸೊ ಟು ಅಂಡ್ ಫ್ರೋ ಇಲ್ಲಿ ನಡೆಯೋದಿಲ್ಲ. ಎಲ್ಲಿ ನೋಡಿ, ಇಲ್ಲಿ ಟು ಅಂಡ್ ಫ್ರೋ ಮೋಷನ್ ಅನ್ನೋದು ಒಂದು ಅರ್ತ್ ಅನ್ನೋದು ರೊಟೇಟ್ ಆಗ್ತಿದೆ ಅದರ ಒಂದು ಪೊಸಿಷನ್ ಅಲ್ಲಿ, ಮೀನ್ ಪೊಸಿಷನ್ ಅಲ್ಲಿ. ಸಿ ಒಂದು ಅರ್ತ್ ರೊಟೇಷನ್ ಆಗೋದು ಏನಾಗುತ್ತೆ, ಒಂದು ಪೀರಿಯಾಡಿಕ್ ಮೋಷನ್ ಆಗುತ್ತೆ ಹೊರತು ಆಸಿಲೇಟರಿ ಮೋಷನ್ ಆಗೋದಿಲ್ಲ. ಯಾಕಂದ್ರೆ ಟು ಅಂಡ್ ಫ್ರೋ ಮೋಷನ್ ಅದು ನಡೆಯೋದಿಲ್ಲ ಅಲ್ಲಿ. ನೋಡಿ, ಇಲ್ಲಿ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಇನ್ ಎವ್ರಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಬಟ್ ಇಟ್ ಡಸ್ ನಾಟ್ ಎನಿ ಕೈಂಡ್ ಆಫ್ ಟು ಅಂಡ್ ಫ್ರೋ ಮೋಷನ್, ಅಂದ್ರೆ ಆಸಿಲೇಟರಿ ಮೋಷನ್ ಇಲ್ಲ. ವಿಚ್ ಮೀನ್ಸ್ ಇಟ್ ಪೀರಿಯಾಡಿಕ್ ಮೋಷನ್ ಬಟ್ ನಾಟ್ ಎ ಆಸಿಲೇಟರಿ ಮೋಷನ್. ಅದು ಆವರ್ತನೀಯ ಚಲನೆ ಆಗಿರುತ್ತೆ, ಬಟ್ ಆಂದೋಲನ ಚಲನೆ ಅಲ್ಲ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ನಾವು ಕನ್ಕ್ಲೂಡ್ ಏನ್ ಬರ್ಬೋದು, ಎಲ್ಲ
ಆಂದೋಲನ ಚಲನೆಯು ಆವರ್ತನ ಚಲನೆ ಆಗಿರುತ್ತೆ. ಚಲನೆಯಾಗಿದೆ. ಆದರೆ ಎಲ್ಲ ಆವರ್ತನ ಚಲನೆ ಆಂದೋಲನ ಚಲನೆ ಅಲ್ಲ. ನೆನ್ಪಿಡ್ಬೇಕಿದು. ಕ್ಲಿಯರ್? ನಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಬಹುದು. ಸೊ ವಿ ಶುಡ್ ರಿಮೆಂಬರ್ ದಿಸ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಸರ್ಕ್ಯುಲರ್ ಮೋಷನ್, ವೃತ್ತಾಕಾರದ ಚಲನೆ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆಬ್ಜೆಕ್ಟು ಯಾವ್ದ್ರಲ್ಲಿ ಚಲಿಸಬೇಕು, ವೃತ್ತಾಕಾರದಲ್ಲಿ ಚಲಿಸಿದ್ರೆ ಅಥವಾ ಸರ್ಕ್ಯುಲರ್ ಪಾತ್ ಅಲ್ಲಿ ಚಲಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಒಂದು ವಸ್ತುವು ನಿರ್ದಿಷ್ಟ ವೇಗದಲ್ಲಿ ವೃತ್ತಾಕಾರದಲ್ಲಿ ಚಲಿಸುತ್ತಿದ್ರೆ ಅದಕ್ಕೆ ನಾವೇನೇನು ಕರಿತೀವಿ? ವೃತ್ತಾಕಾರದ ಚಲನೆ ಅಂತ ಕರಿತೀವಿ. ಈ ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೈನ್ ವೆರಿ ಇಂಪಾರ್ಟೆಂಟ್ 2 ಟೈಪ್ಸ್ ಇದೆ. ಒನ್ ಇಸ್ ಸೆಂಟ್ರಿಪಿಟಲ್ ಫೋರ್ಸ್, ಅನದರ್ ಒನ್ ಇಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಕೇಂದ್ರ ಅಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇದನ್ನ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಇದೆ, ಕೇಂದ್ರ ಅಭಿಮುಖ ಬಲ ಅಂತ ಹೇಳ್ಬಿಟ್ಟು. ನೋಡಿ, ಫೋರ್ಸ್ ದಟ್ ಆಕ್ಟ್ಸ್ ಆನ್ ಎ ಬಾಡಿ ಟು ಕೀಪ್ ಇಟ್ ಮೂವಿಂಗ್ ಇನ್ ಕರ್ವ್ಡ್ ಪಾತ್ ಆರ್ ಫೋರ್ಸ್ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್. ಇಲ್ಲೊಂದು ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ, ಇದು ಸೆಂಟರ್, ಬಾಡಿ ಇಲ್ಲಿ ಮೋಷನ್ ಆಗ್ತದೆ. ಅದು ಆ ಫೋರ್ಸ್ ಯಾವ ರೀತಿ ಆಕ್ಟ್ ಆಗ್ತಿರತ್ತಂದ್ರೆ ಟುವರ್ಡ್ಸ್ ದ ಸೆಂಟರ್, ಅದರ ಒಂದು ಕೇಂದ್ರದ ಕಡೆ ಒಂದು ಫೋರ್ಸ್ ಅನ್ನೋದು ಅಥವಾ ಬಲ ಅನ್ನೋದು ಎಳಿತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ವೃತ್ತದ ಪಥದಲ್ಲಿ ಚಲಿಸುತ್ತಿರುವ ಕಾಯವು ಕೇಂದ್ರದ ಕಡೆ ವರ್ತಿಸುವ ಬಲವಾಗಿದೆ. ಯಾವುದು? ಕೇಂದ್ರ ಅಭಿಮುಖ ಬಲ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಎಕ್ಸಾಂಪಲ್ ಏನ್ ಕೊಡ್ಬೋದು? ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೊ ಪ್ಲಾನೆಟ್ಸ್ ಮತ್ತೆ ಸನ್ ಮಧ್ಯೆ ಯಾವ ಫೋರ್ಸ್ ಇದೆ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಇದೆ, ಆಸ್ ವೆಲ್ ಆಸ್ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಗುರುತ್ವಾಕರ್ಷಣೆಯ ಬಲವಿದೆ, ಮತ್ತೆ ಈ ಒಂದು ಕೇಂದ್ರ ಅಭಿಮುಖ ಬಲ ಇದೆ, ಎರಡೂ ಇದೆ, ನೆನ್ಪಿಡ್ಬೇಕು. ಸ್ಯಾಟಲೈಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್, ಭೂಮಿಯ ಸುತ್ತ ಉಪಗ್ರಹಗಳ ಚಲನೆ ಆಗಿರಬಹುದು, ಅದು ಕೂಡ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಇರುತ್ತೆ. ನೋಡಿ, ಇಲ್ಲಿ ಒಂದು ಕಾರ್ ಅನ್ನೋದು ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಚಲಿಸ್ತಾ ಇದೆ. ಇಲ್ಲಿ ನೋಡಿ, ಈ ತರ ಒಂದು ಚಲಿಸ್ತಾ ಇದೆ. ಅದರ ಒಂದು ಫೋರ್ಸ್ ಏನಾಗಿರುತ್ತೆ, ಈ ಒಂದು ಸೆಂಟರ್ ಕಡೆಗೆ ಆಕ್ಟ್ ಆಗ್ತಿರುತ್ತೆ. ಅದಕ್ಕೆ ಒಂದು ಕರೆಕ್ಟ್ ಆಗಿ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಚಲಿಸ್ಲಿಕ್ಕೆ ಇದಕ್ಕೆ ಸಹಾಯವಾಗುತ್ತೆ. ಇನ್ ಕೇಸ್ ಏನಾದ್ರು ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು ಇಲ್ಲ ಅಂದಿದ್ರೆ, ಕಾರ್ ಇಲ್ಲಿ ಬರ್ತಿದೆ ಅಂದ್ರೆ ಹಿಂಗೆ ಸ್ಟ್ರೈಟ್ ಆಗಿ ಹಿಂಗೆ ಹೋಗ್ಬಿಡೋದು, ಅವಾಗ ಆಕ್ಸಿಡೆಂಟ್ಸ್ ಎಲ್ಲ ಆಗತ್ತೆ. ಅರ್ಥ ಆಯ್ತಲ್ವಾ? ಎಸ್. ಇಲ್ಲಿ ನೋಡಿ, ಹುಡುಗ ತಿರುಗ್ತಿದ್ದಾನೆ, ಇದರಲ್ಲಿ ಒಂದು ಪಾರ್ಕಲ್ಲೆಲ್ಲ ನಾವು ಈ ತರ ಗಮನಿಸಬಹುದು. ಇದು ಕೂಡ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಮೇಲೆ ಆಕ್ಟ್ ಆಗ್ತಿರುತ್ತೆ. ನೋಡಿ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಇದು ಕೂಡ ಒಂದು ಸೆಂಟ್ರಿಪಿಟಲ್ ಫೋರ್ಸ್ಗೆ ಎಕ್ಸಾಂಪಲ್ ಹೇಳ್ಬೋದು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಒಂದು ಐರನ್ ಬಾಲ್ಗೆ ಒಂದು ಸ್ಟ್ರಿಂಗ್ ಕಟ್ಬಿಟ್ಟು ತಿರ್ಸ್ತಾ ಇದೆ. ನೀವು ಸ್ಪೋರ್ಟ್ ಆಡಿದ್ರೆ ನಿಮಗೆ ಗೊತ್ತಾಗತ್ತೆ, ಇದು ಅಥ್ಲೆಟಿಕ್ಸ್ ಅಲ್ಲಿ ಬರುತ್ತೆ. ಸೊ ಇದೇನಾಗತ್ತೆ, ತಿರ್ಸ್ತಾ ಇದೀವಿ, ನಾವು ಒಂದು ಗ್ರಿಪ್ ನ ತಗೊಂಡಿರ್ತೀವಿ, ಅದು ತಿರ್ಸಿ. ಸೊ ಇಲ್ಲಿ ಏನಾಗುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಅದನ್ನ ಬಿಟ್ಟಾಗ ಅದೇನಾಗತ್ತೆ, ಸೆಂಟ್ರಿಫ್ಯೂಗಲ್ ಬರುತ್ತೆ, ಕೇಂದ್ರ ಅಪಗಾಮಿ ಅಂತ ಬರುತ್ತೆ. ಅದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನೋಡಿ, ರೋಲರ್ ಕೋಸ್ಟರ್ ಅಂತ ಕರಿತೀವಿ. ರೋಲರ್ ಕೋಸ್ಟರ್ ನೀವು ವಂಡರ್ಲಾಗೆ ಹೋಗಿದ್ರೆ, ಬೆಂಗಳೂರಲ್ಲಿ ಇದ್ರು ವಂಡರ್ಲಾಗೆ ಒಂದ್ಸರಿ ವಿಸಿಟ್ ಮಾಡಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೋಲರ್ ಕೋಸ್ಟರ್. ಈ ಒಂದು ರೋಲರ್ ಕೋಸ್ಟರ್ ಕೂಡ ಯಾವ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಸ್ ವೆಲ್ ಆಸ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಇದ್ದೇ ಇರುತ್ತೆ. ಸೊ ನಾವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಹೇಳ್ಬೇಕು, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ಬೇಕು, ಕೇಂದ್ರ ಅಭಿಮುಖ ಬಲ ಅಂತ ಹೇಳ್ಬಿಟ್ಟು. ಇಲ್ಲ, ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಇಲ್ಲ ಅಂದ್ರೆ ಹಿಂಗೆ ಟರ್ನ್ ಆಗೋ ಬದಲು ಹಿಂಗೇನಾಗ್ತಿತ್ತು, ಹಿಂಗೆ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಅವಾಗ ಅದನ್ನ ಏನಂತ ಕರಿತೀವಿ, ಸೆಂಟ್ರಿಫ್ಯೂಗಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಒಂದು ಸನ್ ಸುತ್ತ ಏನಾಗ್ತದೆ, ಒಂದು ಪ್ಲಾನೆಟ್ ಯಾವ್ದು ಸುತ್ತಿದೆ ಅಂದ್ರೆ ಬಿಕಾಸ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಎಕ್ಸಾಂಪಲ್, ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್. ಅವ್ರು ಹಿಂಗ್ ತಿರ್ಸಿ ಏನಾಗ್ತಾರೆ, ಅದನ್ನ ಬಿಸಾಕ್ತಾರೆ. ಬಿಸಾಕ್ದಾಗ ಏನಾಗುತ್ತೆ, ಹಿಂಗೆ ಯಾವುದೋ ಒಂದು ಪಾತಲ್ಲಿ ಹೋಗುತ್ತೆ, ಅವಾಗ ಅದೇನಾಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಸ್ಪಿನ್ನಿಂಗ್ ಎ ಬಾಲ್ ಆನ್ ಎ ಸ್ಟ್ರಿಂಗ್ ಆರ್ ನೋಡಿ, ಸ್ಪಿನ್ನಿಂಗ್ ಎ ಬಾಲ್ ಆನ್ ಎ ಸ್ಟ್ರಿಂಗ್ ಅಂತ ಹೇಳ್ಬೋದು. ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಈ ಒಂದು ಸೆಂಟ್ರಿಪಿಟಲ್ ಫೋರ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಸೆಂಟ್ರಿಪಿಟಲ್ ಫೋರ್ಸ್, ಕಾರ್ ಏನಾದ್ರೂ ಒಂದು ರೊಟೇಷನ್ ಆಗ್ತಿದ್ರೆ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ, ಅದು ಫೋರ್ಸ್ ಟುವರ್ಡ್ ದ ಸೆಂಟರ್ ಇರುತ್ತೆ, ಅದು ಕೂಡ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ರೋಲರ್ ಕೋಸ್ಟರ್, ಸೊ ರೋಲರ್ ಕೋಸ್ಟರ್ ಅಲ್ಲಿ ಕೂಡ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಇರುತ್ತೆ. ಈ ಒಂದು ಸನ್ ಸುತ್ತ ಒಂದು ಅರ್ಥನ ಒಂದು ಚಲನೆ ಆಗಿರ್ಬೋದು, ಅದು ಕೂಡ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಆಸ್ ವೆಲ್ ಆಸ್
ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, ನೆನ್ಪಿಡ್ಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ, ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ. ಸೆಂಟ್ರಿಫ್ಯೂಗಲ್ ಫೋರ್ಸ್ is a pseudo force in a circular motion which acts along the radius and it directed away from the center of the circle. ಅಂದ್ರೆ ವೃತ್ತದ ಪಥದಲ್ಲಿ ಚಲಿಸುತ್ತಿರುವ ವಸ್ತುವಿನ ಮೇಲೆ ಪಥದ ಹೊರಗೆ ಸೆಳೆಯುವ ಬಲವಾಗಿದೆ. ಪಥದ ಹೊರಗೆ ಸೆಳೆಯುವ ಬಲವಾಗಿದೆ ಯಾವುದು? ಈ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಿಂಗೆ ಒಂದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತದೆ, ಈ ತರ ಒಂದು ಆಪೋಸಿಟ್ ಆಚೆಗೆ ಒಂದು ಎಳೆಯುವ ಒಂದು ಬಲವಾಗಿದೆ ಯಾವುದು? ಈ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ಸ್ ಏನ್ ಕೊಡುವುದು ನಾವು ಸೆಂಟ್ರಿಪಿಟಲ್ ಫೋರ್ಸ್ಗೆ? ಈ ವಾಷಿಂಗ್ ಮಿಷನ್ ವರ್ಕ್ಸ್ ಅಂಡರ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಗ್ರೈಂಡರ್ ಸೆಂಟ್ರಿಫಿಕೇಶನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನಾವು ಏನಾದ್ರೂ ಒಂದು ಏನ್ ಮಾಡ್ತಿದ್ವಿ, ಗಾಣಿಗೆ ಎಣ್ಣೆ ಹಾಕ್ಸ್ಕೊ ಬರ್ಲಿಕ್ಕೆ ಒಂದು ಕೊಬ್ಬರಿನ ಇದ್ ಮಾಡ್ತಿದೀವಲ್ಲ, ಸೊ ಇದು ಕೂಡ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಬರುತ್ತೆ. ಆಚೆ ಎಲ್ಲ ಬರ್ತಿರೋದು ಇದು ಈ ತರ ಒಂದು ಆಚೆ ಬರ್ತಿದ್ದಿಲ್ಲ, ಇದೆಲ್ಲ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಬರುತ್ತೆ. ದ ಫೋರ್ಸ್ ಆಕ್ಟಿಂಗ್ ಟುವರ್ಡ್ಸ್ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್, ಅದಕ್ಕೆ ನಾವೇನೇನು ಕರಿತೀವಿ? ಸೆಂಟ್ರಿಫ್ಯೂಗಲ್ ಅಂತ ಕರಿತೀವಿ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಇಲ್ಲಿ ನಾವು ಟರ್ನ್ ಆಗ್ತಿದೀವಿ. ಟರ್ನ್ ಆಗ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಡ್ರೈವರ್ ಒಂದ್ ಕಡೆ ಒಂದು ಬೆಂಡ್ ಆದ್ರೆ ಪ್ಯಾಸೆಂಜರ್ಸ್ ಹಿಂದ್ಗಡೆ ಇರೋರು ಇನ್ನೊಂದ್ ಕಡೆ ಮೂವ್ ಆಗ್ತಾರೆ. ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಸೆಂಟ್ರಿಫ್ಯೂಗಲ್ ಕೊಡ್ಬೋದು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಈ ತರ ಒಂದು ಆಡ್ತಿದ್ದಾರೆ. ಸೊ ಇಲ್ಲಿ ಆಡ್ತಿರುವಾಗ ಮಾತ್ರ ಅದು ಸೆಂಟ್ರಿಪಿಟಲ್ ಫೋರ್ಸ್ ಆಗುತ್ತೆ. ಅದು ಯಾವಾಗ ಸೆಂಟ್ರಿಫ್ಯೂಗಲ್ ಆಗುತ್ತೆ ಅಂದ್ರೆ ಅವರು ಆಚೆ ಬರ್ತಿದಾರಲ್ಲ, ಅದು ಯಾವ್ದಕ್ಕೆ ಎಕ್ಸಾಂಪಲ್ ಕೊಡ್ಬೋದು? ಸೆಂಟ್ರಿಫ್ಯೂಗಲ್ಗೆ ಎಕ್ಸಾಂಪಲ್ ಕೊಡ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಸೆಂಟ್ರಿಫಿಕೇಶನ್ ಅಂತ ಕರಿತೀವಿ. ಸೆಂಟ್ರಿಫಿಕೇಶನ್ ಆಫ್ ಬ್ಲಡ್ ಲ್ಯಾಬ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಒಂದು ಕೆಮಿಸ್ಟ್ರಿ ಲ್ಯಾಬ್ ನೀವು ಹೋಗಿದ್ರೆ, ರಾಸಾಯನಿಕ ಒಂದು ಲೈಬ್ರರಿಗೆ ಹೋಗಿದ್ರೆ, ಅವಾಗ ಏನ್ ಮಾಡ್ತೀವಿ? ಸೆಂಟ್ರಿಫಿಕೇಶನ್ ಅಂತ ಮಾಡ್ತೀವಿ. ಆ ಒಂದು ಕ್ರಿಸ್ಟಲ್ ಪಾರ್ಟ್ಸ್ ಎಲ್ಲ ಒಂದು ಕಡೆ ಬರುತ್ತೆ, ಸೊ ಅದು ವಾಟರ್ ಅನ್ನೋದು ಒಂದು ಕಡೆ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಸೆಂಟ್ರಿಫ್ಯೂಗಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಬ್ಲಡ್ ಅಲ್ಲಿ ಅಷ್ಟೇ ಒಂದು ಪ್ಲಾಸ್ಮಾ ಅನ್ನೋದು ಒಂದ್ ಕಡೆ ಬರುತ್ತೆ, RBC ಅನ್ನೋದು ಒಂದ್ ಕಡೆ ಬಂದ್ಬಿಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಈ ಒಂದು ಸೆಂಟ್ರಿಫಿಕೇಶನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಎರಡು ಒಂದು ಫೋರ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಔಟ್ವರ್ಡ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಹೇಳ್ಬೋದು. ಕ್ಲಿಯರ್? ಎಸ್. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ಇಷ್ಟ ಆಗಿರುತ್ತೆ, ಯಾವುದು? ಮೋಷನ್ ಅನ್ನೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದು ಮೋಷನ್ ನ ಒಂದು ಎರಡನೇ ಒಂದು ಭಾಗನ ನೋಡ್ತಾ ಹೋಗೋಣ. ಇದರಲ್ಲಿ ಲಾಸ್ ಆಫ್ ಮೋಷನ್, ಚಲನೆಯ ನಿಯಮಗಳು ಬರುತ್ತೆ, ನ್ಯೂಟನ್ ನ ಚಲನೆಯ ನಿಯಮಗಳು, ಅದೆಲ್ಲ ಒಂದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.